ನಮಸ್ತೆ, ಭಂಡಾರಿ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿ ನಡೆದ ವರಮಹಾಲಕ್ಷ್ಮಿ ಹಬ್ಬದ ಕೆಲವು ವಿಡಿಯೋ ತುಣುಕುಗಳನ್ನು ಇದರಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಇಲ್ಲಿ ನಾನು ದೇವರಿಗೆ ನೈವೇದ್ಯ ಇಡಲು ಶೇವಿಗೆ ಪಾಯಸ ಮಾಡ್ತಿದ್ದೇನೆ. ಇಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ತಿದ್ದೇನೆ. ಅಮ್ಮ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡೋದು, ಪೂಜೆಗೆ ತಯಾರಿ ಮಾಡೋದು ಮಾಡ್ತಾ ಇದ್ದರು. ಹಬ್ಬಗಳನ್ನು ಆಚರಿಸುವುದು ಅಂದರೆ ತುಂಬ ಖುಷಿ ನಮಗೆ. ಅಮ್ಮನಿಗಂತೂ ಸಡಗರವೇ ಸಡಗರ. ಆ ದಿವಸ ಕ್ಲೀನ್ ಮಾಡೋದು, ದೇವರ ಕೋಣೆ ಕ್ಲೀನ್ ಮಾಡೋದು, ಆ ರೀತಿಯಾಗಿ. ಮಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಕೇವಲ ಆಚರಣೆಗಳಷ್ಟೇ ಅಲ್ಲ, ಆಧ್ಯಾತ್ಮಿಕತೆಯ, ಸಮರ್ಪಣೆಯ ಹಾಗೂ ಕುಟುಂಬದ ಒಗ್ಗಟ್ಟಿನ ಪ್ರತೀಕಗಳಾಗಿವೆ. ಅಂತಹ ನಂಬಿಕೆ ಹಾಗೂ ನಿಷ್ಠೆಯಿಂದ ಕೂಡಿದ ಹೆಮ್ಮೆಯ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ಈ ವ್ರತವು ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಬರುವಂತೆ ನಿಗದಿಯಾಗಿದ್ದು, ದೇವಿ ಲಕ್ಷ್ಮಿಯ 5 ಪ್ರಮುಖ ರೂಪಗಳಿಗೆ ಅರ್ಪಿತವಾದ ಪೂಜೆ ಇದಾಗಿದೆ. ಧರ್ಮ, ಧನ್ಯ, ಧೈರ್ಯ, ವಿದ್ಯಾ ಹಾಗೂ ವೈಭವ, ಈ 5 ಲಕ್ಷ್ಮಿಗಳ ಸ್ಮರಣೆಯೊಂದಿಗೆ ಹಬ್ಬದ ಆಚರಣೆ ನಡೆಯುತ್ತದೆ. ವರಮಹಾಲಕ್ಷ್ಮಿ ವ್ರತವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ಮಹಿಳೆಯರ ಶ್ರದ್ಧೆ, ಕುಟುಂಬದ ಮೇಲಿನ ಪ್ರೀತಿ ಹಾಗೂ ಭಕ್ತಿಯ ಪ್ರತೀಕವಾಗಿದೆ. ಈ ಹಬ್ಬವು ದೇವಿ ಲಕ್ಷ್ಮಿಯ ಕೃಪೆಯನ್ನು ಕೇವಲ ಸಂಪತ್ತಿನ ರೂಪದಲ್ಲಷ್ಟೇ ಅಲ್ಲ, ಮನಸ್ಸಿನ ನೆಮ್ಮದಿ, ಮನೆಯಲ್ಲಿ ಒಗ್ಗಟ್ಟು ಮತ್ತು ಜೀವನದಲ್ಲಿ ಧೈರ್ಯ ಹಾಗೂ ಧರ್ಮ ಬದ್ಧತೆಯಾಗಿ ನೀಡುತ್ತದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ನಡೆದಿರುವ ಪೂಜೆಯೊಂದಿಗೆ ನೀವು ಭಾಗವಹಿಸಿ, ನೀವು ನೋಡಿ.